ಅಂದರೆ ಬ್ಯಾರೆಲ್ಲಿನ ಬೆಲೆ ನೀವೇ ಹೇಳದಂತೆ $25 ಆದಾಗಲೂ ಅದೇ ಬೆಲೆ ಇಟ್ಟಿರ್ತೀರಿ, ಮತ್ತೆ ಕುಸಿದಾಗ್ಲೂ ಅದೇ ಬೆಲೆ ಇಟ್ಟಿರ್ತೀರಿ. ಇದನ್ನ ನೀವು ಒಪ್ಕೊಂಡಿದ್ದೀರಿ. ಇನ್ನೊಂದು ಉತ್ತರ ಕೊಡಬೇಕಿತ್ತು ಸರ್. ಅವ್ರಾಗ್ಲೇ ಹೇಳ್ತಾ ಇದ್ರು ಏನೋ ಫ್ಯೂಯಲ್ ಬಾಂಡ್ಸ್ ಅನ್ನ ಜಾರಿ ತಂದವರು ಮನಮೋಹನ್ ಸಿಂಗ್ ಅಲ್ಲ ಸರ್, ಅಟಲ್ ಬಿಹಾರಿ ವಾಜಪೇಯಿ ಅವರು 2002ನೇ ಇಸ್ವಿಯಲ್ಲಿ ರಾಮನಾಥ್ ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಾಗ ವಾಜಪೇಯಿ ಸರ್ಕಾರ ದಯವಿಟ್ಟು ಓವರ್ಲ್ಯಾಪ್ ಆಗೋದು ಸರ್. ಇಲ್ಲ ಸರ್, ಫ್ಯೂಯಲ್ ಬಾಂಡ್ ವಿಷಯ ಬರೋದು, ಆಯಿಲ್ ಬಾಂಡ್ನ ವಿಷಯ ಬರುವಂಥದ್ದು ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದಾಗಲೂ ನಾವು ಬೆಲೆ ಜಾಸ್ತಿ ಮಾಡಿರಲಿಲ್ಲ ಅನ್ನೋ ವಾದ ಇದೆಯಲ್ಲ, ಅದನ್ನು ಇನ್ನೊಂದು ರೂಪದಲ್ಲಿ ತೆಗೆದುಕೊಳ್ಳಲಾಗಿತ್ತು ದುಡ್ಡನ್ನು. ಅದು ಫ್ಯೂಯಲ್ ಬಾಂಡ್ನ ಹೊರೆಯನ್ನು ಮುಂದಿನ ಸರ್ಕಾರ ತೀರಿಸ್ತಪ್ಪ. ಅದೇನು ಉಪಕಾರ ಅಂತ ಹೇಳ್ತಿಲ್ಲ ನಾನು. ಹೌದು, ಒಂದು ಸರ್ಕಾರ ಮಾಡಿದ್ದನ್ನು ಮುಂದಿನ ಸರ್ಕಾರ ತೀರಿಸಬೇಕಾಗತ್ರಿ. ಈಗ ಅಭಿವೃದ್ಧಿ ಕಾರ್ಯಗಳು ಯಾಕಾಗಿಲ್ಲ ಅಂದ್ರೆ ಬೊಮ್ಮಾಯಿ ಗೌರ್ಮೆಂಟ್ ಸಾಲ ಮಾಡಿಟ್ಟು ಹೋಗಿದೆ ಅಂತ ಸಿದ್ದರಾಮಯ್ಯನವರು ಹೇಳೋದಿಲ್ವೇ? ಯಾಕೆ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ ಅಂದ್ರೆ ಬೊಮ್ಮಾಯಿ ಸರ್ಕಾರದ ಏನು ರಿಲೀಸ್ ಮಾಡ್ತಿದೀವಪ್ಪ ಅಂತ ಸಿದ್ದರಾಮಯ್ಯನವರು ಹೇಳೋದಿಲ್ವೇ? ಹಂಗದು